ಹಲೋ ಸ್ಟೂಡೆಂಟ್ಸ್, ಸ್ವಾಮಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು ಅಧ್ಯಾಯ 2 ತ್ರಿಭುಜಗಳು ಅಭ್ಯಾಸ 2.5ರಲ್ಲಿ ಬರುವ ಪ್ರಶ್ನೆ ಸಂಖ್ಯೆ 14 ಮತ್ತು 15ರ ಸಮಸ್ಯೆಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಈಗ ಮೊದಲಿಗೆ ಪ್ರಶ್ನೆ ಸಂಖ್ಯೆ 14ರಲ್ಲಿ ಏನು ಕೊಟ್ಟಿದ್ದಾನೆ ಅನ್ನುವುದನ್ನು ತಿಳಿದುಕೊಳ್ಳಿ. ಡಿ ಬಿ ಈಕ್ವಲ್ ಟು 3CD ಆಗುವಂತೆ ತ್ರಿಭುಜ ಎಬಿಸಿಯಲ್ಲಿ ಎ ನಿಂದ ಬಿ ಸಿಗೆ ಎಳೆದ ಲಂಬವು ಬಿ ಸಿಯನ್ನು ಡಿ ನಲ್ಲಿ ಛೇದಿಸುತ್ತದೆ. 2AB² ಈಕ್ವಲ್ ಟು 2AC² ಪ್ಲಸ್ BC² ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಒಂದು ತ್ರಿಭುಜವನ್ನು ರಚಿಸೋಣ. ಅದನ್ನು ಎ ಬಿ ಸಿ ಎಂದು ಗುರುತಿಸೋಣ. ಈಗ ಎ ಶೃಂಗದಿಂದ ಬಿ ಸಿಗೆ ಒಂದು ಲಂಬವನ್ನು ಎಳೆಯೋಣ. AD ಪರ್ಪೆಂಡಿಕ್ಯುಲರ್ ಟು BC. ಇಲ್ಲಿ BDಯು CDಯ 3ರಷ್ಟಾಗಿದೆ. ಅಂದರೆ BD ಈಕ್ವಲ್ ಟು 3CD. ದತ್ತ DB ಈಕ್ವಲ್ ಟು 3CD. AD ಪರ್ಪೆಂಡಿಕ್ಯುಲರ್ ಟು BC. ಸಾಧನೀಯ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನು ಸಾಧಿಸಬೇಕಾಗಿದೆ ಅಂದರೆ 2AB² ಈಕ್ವಲ್ ಟು 2AC² ಪ್ಲಸ್ BC² ಎಂದು ಅದನ್ನು ಇಲ್ಲಿ ಬರೆದುಕೊಳ್ಳೋಣ. 2AB² ಈಕ್ವಲ್ ಟು 2AC² ಪ್ಲಸ್ BC². ಸಾಧನೆ: ತ್ರಿಭುಜ ADBನಲ್ಲಿ ಕೋನ D ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಕಾರಣ ದತ್ತ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ AB² ಈಕ್ವಲ್ ಟು AD² ಪ್ಲಸ್ BD². ಇದನ್ನು ಸಮೀಕರಣ 1 ಎಂದು ಕರೆಯೋಣ. ಅದೇ ರೀತಿ ಈಗ ತ್ರಿಭುಜ ADCನಲ್ಲಿ ಕೋನ D ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ AC² ಈಕ್ವಲ್ ಟು AD² ಪ್ಲಸ್ CD² ಆಗುತ್ತದೆ. ಇದನ್ನು ಸಮೀಕರಣ 2 ಎಂದು ಕರೆಯೋಣ. ವಿದ್ಯಾರ್ಥಿಗಳೇ, ಈಗ ಸಮೀಕರಣ 1ರಲ್ಲಿ ಸಮೀಕರಣ 2ಅನ್ನು ಕಳೆಯೋಣ. ಎಡಬದಿಯಲ್ಲಿ ಎಡಬದಿಯನ್ನು ಕಳೆದಾಗ AB² ಮೈನಸ್ AC² ಆಗುತ್ತದೆ. ಸಮ. ಈಗ ಬಲಬದಿಯಲ್ಲಿ ಬಲಬದಿ ಕಳೆಯೋಣ. ಸಮೀಕರಣ 1ರ ಬಲಬದಿ AD² ಪ್ಲಸ್ DB² ಮೈನಸ್ ಸಮೀಕರಣ 2ರ ಬಲಬದಿ AD² ಪ್ಲಸ್ CD² ಆಗಿದೆ. AB² ಮೈನಸ್ AC² ಈಕ್ವಲ್ ಟು, ಈಗ ಆವರಣಗಳನ್ನು ತೆಗೆಯೋಣ. ಆವರಣಗಳನ್ನು ತೆಗೆದಾಗ AD² ಪ್ಲಸ್ DB² ಮೈನಸ್ AD² ಮೈನಸ್ CD² ಆಗುತ್ತದೆ. ನೋಡಿ, ಇಲ್ಲಿ ಈ ಆವರಣವನ್ನು ತೆಗೆಯಬೇಕಾದರೆ ಹೊರಗಡೆ ಚಿಹ್ನೆಯಿಂದ ಒಳಗಡೆ ಚಿಹ್ನೆಗಳಿಂದ ಗುಣಿಸಬೇಕು. ಹೊರಗಡೆ ಇಲ್ಲಿ ಪ್ಲಸ್ ಚಿಹ್ನೆ ಇರುವುದರಿಂದ ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. AD² ಪ್ಲಸ್ DB² ಬರುತ್ತದೆ. ಇಲ್ಲಿ ಈ ಆವರಣದಲ್ಲಿರ್ತಕ್ಕಂಥ ಪದಗಳನ್ನು ಹೊರಗಡೆ ತೆಗಿಬೇಕಾದರೆ ಹೊರಗಡೆ ಮೈನಸ್ ಚಿಹ್ನೆಯಿಂದ ಒಳಗಡೆ ಇರ್ತಕ್ಕಂಥ ಚಿಹ್ನೆಗಳಿಗೆ ಗುಣಿಸಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ AD² ಆಗುತ್ತದೆ. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಮೈನಸ್ CD² ಆಗುತ್ತದೆ. AB² ಮೈನಸ್ AC² ಈಕ್ವಲ್ ಟು, ಈಗ ಪ್ಲಸ್ AD² ಮೈನಸ್ AD² ಕ್ಯಾನ್ಸಲ್ ಆಗುತ್ತವೆ. DB² ಮೈನಸ್ CD² ಉಳಿಯುತ್ತದೆ. AB² ಮೈನಸ್ AC² ಈಕ್ವಲ್ ಟು, ವಿದ್ಯಾರ್ಥಿಗಳೇ, ಇಲ್ಲಿ DBಯು CDಯ 3ರಷ್ಟಿದೆ. ಇಲ್ಲಿ ಗಮನಿಸಬಹುದು. BD ಈಕ್ವಲ್ ಟು 3CD. ಆದ್ದರಿಂದ DB ಜಾಗದಲ್ಲಿ 3CD ಬರೆದಾಗ 3CD ಹೋಲ್ ಸ್ಕ್ವೇರ್ ಆಗುತ್ತದೆ. ಕಾರಣ DB 3CD ಆಗಿದೆ. ಇಲ್ಲಿ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಇಟ್ಕೋಬೇಕು. ಮೈನಸ್ CD². AB² ಮೈನಸ್ AC² ಈಕ್ವಲ್ ಟು 3CD ಹೋಲ್ ಸ್ಕ್ವೇರ್. ಇದನ್ನು ಬಿಡಿಸಿದಾಗ 9CD² ಆಗುತ್ತದೆ. ಅಂದರೆ 3ರ ವರ್ಗ 9 CD² ಮೈನಸ್ CD² ಹಾಗೆ ಬರೆದಿಟ್ಕೊಳ್ಳೋಣ. AB² ಮೈನಸ್ AC² ಈಕ್ವಲ್ ಟು 9 CD² ನಲ್ಲಿ 1 CD² ಕಳೆದಾಗ 8 CD² ಉಳಿಯುತ್ತದೆ. AB² ಮೈನಸ್ AC² ಈಕ್ವಲ್ ಟು 8 ಇಂಟು, ವಿದ್ಯಾರ್ಥಿಗಳು ಇವೆರಡರ ಮಧ್ಯದಲ್ಲಿ ಏನೂ ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ ಚಿಹ್ನೆ ಇರುತ್ತದೆ. ಇಲ್ಲಿ CD ಬೆಲೆಯನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ. BC ಈಕ್ವಲ್ ಟು BD ಪ್ಲಸ್ CD. BC ಈಕ್ವಲ್ ಟು BD ಪ್ಲಸ್ CD. BC ಈಕ್ವಲ್ ಟು BD. ಇಲ್ಲಿ ಗಮನಿಸಿ, BD 3CD ಆಗಿದೆ ಪ್ಲಸ್ CD. BC ಈಕ್ವಲ್ ಟು 3CD ಪ್ಲಸ್ 1CD 4CD ಆಗುತ್ತದೆ. ಈಗ 4 ಎಡಕ್ಕೆ ತಂದಾಗ ಅದು BCಗೆ ಭಾಗಿಸುತ್ತದೆ. ಅಂದರೆ CD ಈಕ್ವಲ್ ಟು BC ಬೈ 4 ಆಗುತ್ತದೆ. ವಿದ್ಯಾರ್ಥಿಗಳೇ, ಈಗ AB² ಮೈನಸ್ AC² ಈಕ್ವಲ್ ಟು 8 ಇಂಟು CD.
ಸಿ ಡಿ ಅಂದರೆ ಬಿ ಸಿ ಬೈ 4. ಸಿ ಡಿ ಜಾಗದಲ್ಲಿ ಬಿ ಸಿ ಬೈ 4 ಬರೀಬೇಕು. ಸಿ ಇಲ್ಲಿ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಹಾಕ್ಕೊಳ್ಳೋಣ. ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಈಕ್ವಲ್ ಟು 8 ಇಂಟು ಬಿ ಸಿ ಸ್ಕ್ವೇರ್ ಬೈ 16 ಆಗುತ್ತದೆ. ಇದನ್ನು ಬಿಡಿಸಿದಾಗ ಬಿ ಸಿ ಸ್ಕ್ವೇರ್ ಬೈ 4 ಸ್ಕ್ವೇರ್ ಅಂದರೆ 16. ವಿದ್ಯಾರ್ಥಿಗಳೇ, ಈಗ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ 8 ಒಂದಲೇ 8, 8 16 ಅಂದರೆ 16 8ರಿಂದ ಭಾಗಿಸಿದಾಗ ಬಿ ಸಿ ಸ್ಕ್ವೇರ್ ಬೈ 2 ಬರುತ್ತದೆ. ಈಗ ಈ 2 ಎಡಕ್ಕೆ ತರೋಣ. 2 ಇಲ್ಲಿ ಭಾಗಿಸುತ್ತದೆ, ಎಡಕ್ಕೆ ಬಂದಾಗ ಅದು ಗುಣಿಸುತ್ತದೆ. ಅಂದರೆ 2 ಇಂಟು ಬ್ರ್ಯಾಕೆಟ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಆಗುತ್ತದೆ. ಈಕ್ವಲ್ ಟು ಬಲಭಾಗದಲ್ಲಿ ಬಿ ಸಿ ಸ್ಕ್ವೇರ್ ಉಳಿಯುತ್ತದೆ. ಈಗ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ಗೆ 2ನಿಂದ ಗುಣಿಸೋಣ. ಆಗ 2 ಎ ಬಿ ಸ್ಕ್ವೇರ್ ಮೈನಸ್ 2 ಎ ಸಿ ಸ್ಕ್ವೇರ್ ಆಗುತ್ತದೆ. 2 ಇಂಟು ಎ ಬಿ ಸ್ಕ್ವೇರ್ 2 ಎ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಸಿ ಸ್ಕ್ವೇರ್ 2 ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ವಿದ್ಯಾರ್ಥಿಗಳೇ, ಈಗ 2 ಎ ಬಿ ಸ್ಕ್ವೇರ್ ಈಕ್ವಲ್ ಟು ಈ ಮೈನಸ್ 2 ಎ ಸಿ ಸ್ಕ್ವೇರ್ ಅನ್ನು ಬಲಕ್ಕೆ ತರೋಣ. ಆಗದು ಪ್ಲಸ್ 2 ಎ ಸಿ ಸ್ಕ್ವೇರ್ ಆಗುತ್ತದೆ. ಪ್ಲಸ್ ಬಲಭಾಗದಲ್ಲಿರ್ತಕ್ಕಂಥ ಬಿ ಸಿ ಸ್ಕ್ವೇರ್ ಅನ್ನು ಹಾಗೆ ಬರೆದಿಟ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಏನು ಸಾಧಿಸಬೇಕಾಗಿತ್ತಂದ್ರೆ 2 ಎ ಬಿ ಸ್ಕ್ವೇರ್ ಈಕ್ವಲ್ ಟು 2 ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎಂದು ಅದನ್ನು ಇಲ್ಲಿ ಸಾಧಿಸಲಾಗಿದೆ. ವಿದ್ಯಾರ್ಥಿಗಳೇ, ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 15ಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 15ರಲ್ಲಿ ಏನು ಕೊಟ್ಟಿದ್ದಾನೆ ಅನ್ನುವುದನ್ನು ತಿಳಿದುಕೊಳ್ಳಿ. ಬಿ ಡಿ ಈಕ್ವಲ್ ಟು 1/3 ಬಿ ಸಿ ಆಗುವಂತೆ ಸಮಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಯು ಬಿ ಸಿಯ ಮೇಲಿನ ಒಂದು ಬಿಂದುವಾಗಿದೆ. 9 ಎ ಡಿ ಸ್ಕ್ವೇರ್ ಈಕ್ವಲ್ ಟು 7 ಎ ಬಿ ಸ್ಕ್ವೇರ್ ಎಂದು ಸಾಧಿಸಿ ಅಂತಿದೆ. ವಿದ್ಯಾರ್ಥಿಗಳು, ಇಲ್ಲಿ ಗಮನಿಸಿ. ಮೊದಲಿಗೆ ನಾವು ಒಂದು ಸಮಬಾಹು ತ್ರಿಭುಜವನ್ನು ರಚಿಸೋಣ. ಅದನ್ನು ಎ ಬಿ ಸಿ ಎಂದು ಗುರುತಿಸೋಣ. ದತ್ತ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ. ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಎ ಸಿ. ವಿದ್ಯಾರ್ಥಿಗಳೇ, ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ ಅಂದರೆ ಇದರಲ್ಲಿ 3 ಬಾಹುಗಳು ಸಮನಾಗಿರುತ್ತವೆ. ಅಂದರೆ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಎ ಸಿ ಆಗಿರುತ್ತದೆ. ಡಿ ಯು ಬಿ ಸಿಯ ಮೇಲಿನ ಒಂದು ಬಿಂದು. ಬಿ ಡಿ ಈಕ್ವಲ್ ಟು 1/3 ಬಿ ಸಿ ಎಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಬಿ ಡಿ ಈಕ್ವಲ್ ಟು 1/3 ಬಿ ಸಿ. ವಿದ್ಯಾರ್ಥಿಗಳೇ, ಎ ಡಿಯನ್ನು ಸೇರಿಸೋಣ. ಸಾಧನೀಯ 9 ಎ ಡಿ ಸ್ಕ್ವೇರ್ ಈಕ್ವಲ್ ಟು 7 ಎ ಬಿ ಸ್ಕ್ವೇರ್ ಎಂದು ಸಾಧಿಸಬೇಕಾಗಿದೆ. ಆದ್ದರಿಂದ ಇಲ್ಲಿ ಎ ಡಿಯನ್ನು ಸೇರಿಸಲಾಗಿದೆ. ರಚನೆ: ಎ ಶೃಂಗದಿಂದ ಬಿ ಸಿಗೆ ಒಂದು ಲಂಬವನ್ನು ಎಳೆಯೋಣ. ಅಂದರೆ ಎ ಇ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಸಾಧನೆ: ಮೊದಲಿಗೆ ನಾವು ಎ ಡಿ ಇ ಲಂಬಕೋನ ತ್ರಿಭುಜವನ್ನು ತೋಳೋಣ. ತ್ರಿಭುಜ ಎ ಡಿ ಇ ನಲ್ಲಿ ಕೋನ ಇ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಕಾರಣ ರಚನೆ: ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಆಗುತ್ತದೆ. ಇದನ್ನು ಸಮೀಕರಣ 1 ಎಂದು ಕರೆಯೋಣ. ಅದೇ ರೀತಿ ಈಗ ತ್ರಿಭುಜ ಎ ಬಿ ಇ ಅನ್ನು ತೆಗೆದುಕೊಳ್ಳೋಣ. ತ್ರಿಭುಜ ಎ ಬಿ ಇ ನಲ್ಲಿ ಕೋನ ಇ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಕಾರಣ ರಚನೆ: ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತದೆ. ಇದನ್ನು ಸಮೀಕರಣ 2 ಎಂದು ಕರೆಯೋಣ. ಈಗ ಸಮೀಕರಣ 1ರಲ್ಲಿ ಸಮೀಕರಣ 2 ಕಳೆಯೋಣ. ಮೊದಲಿಗೆ ಎಡಬದಿಯಲ್ಲಿ ಎಡಬದಿಯನ್ನು ಕಳೆಯಬೇಕು. ಅದರಿಂದ ಎ ಡಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಆಗುತ್ತದೆ. ಸಮ. ಅದೇ ರೀತಿ ಸಮೀಕರಣ 1ರ ಬಲಬದಿಯಲ್ಲಿ ಸಮೀಕರಣ 2ರ ಬಲಬದಿಯನ್ನು ಕಳೆದಾಗ ಅದು ಹೀಗೆ ಬರುತ್ತದೆ: ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ವಿದ್ಯಾರ್ಥಿಗಳೇ, ಎ ಡಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಆವರಣಗಳನ್ನು ತೆಗೆಯೋಣ. ಇಲ್ಲಿ ಆವರಣದ ಹೊರಗಡೆ ಧನ ಚಿಹ್ನೆ ಇರುವುದರಿಂದ, ಅಂದರೆ ಪ್ಲಸ್ ಚಿಹ್ನೆ ಇರುವುದರಿಂದ ಇಲ್ಲಿ ಯಾವುದೇ ಚಿಹ್ನೆಗಳು ಬದಲಾಗುವುದಿಲ್ಲ. ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಹಾಗೆ ಬರುತ್ತೆ. ಆದರೆ ಇಲ್ಲಿ ಆವರಣದ ಹೊರಗಡೆ ಮೈನಸ್ ಚಿಹ್ನೆ ಇರುವುದರಿಂದ ಇಲ್ಲಿ ಆವರಣದಲ್ಲಿರುವ ಪದಗಳ ಚಿಹ್ನೆಗಳು ಬದಲಾಗುತ್ತವೆ. ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಸ್ಕ್ವೇರ್ ಆಗುತ್ತದೆ. ಅದೇ ರೀತಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತದೆ. ಈಗ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತದೆ. ಎ ಡಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಡಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಉಳಿಯುತ್ತದೆ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಎ ಡಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಇಲ್ಲಿ ಡಿ ಯನ್ನು ಕಂಡುಹಿಡಿಯೋಣ. ಡಿ ಈಕ್ವಲ್ ಟು ಬಿ ಇ ಮೈನಸ್ ಬಿ ಡಿ.
ಡಿ ಈಕ್ವಲ್ ಟು ಬಿಇ ಬಿ ಸಿಯ ಅರ್ಧದಷ್ಟಿರುತ್ತದೆ. ಆದ್ದರಿಂದ ಬಿಇ ಈಕ್ವಲ್ ಟು 1/2 ಬಿ ಸಿ ಮೈನಸ್ ಬಿ ಡಿ 1/3 ಬಿ ಸಿ ಇದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಈಗ ಡಿಇ ಈಕ್ವಲ್ ಟು 1/2 ಬಿ ಸಿನಲ್ಲಿ 1/3 ಬಿ ಸಿ ಕಳಿಬೇಕಾಗಿದೆ. ಆದ್ದರಿಂದ ಛೇದಗಳಾದ 2 ಮತ್ತು 3 ಲಸವನ್ನು ತೆಗೆದುಕೊಳ್ಳಬೇಕು. 2 ಮತ್ತು 3 ಲಸ 6 ಆಗುತ್ತದೆ. 6 2 3 6 ಆಗೋದ್ರಿಂದ ಇಲ್ಲಿ 3 ಅಂದರೆ 3 ಬಿ ಸಿ ಆಗುತ್ತದೆ. ಮೈನಸ್ ಇಲ್ಲಿ 3 2 6 ಆಗೋದ್ರಿಂದ 2 1 2 ಬಿ ಸಿ 2 ಬಿ ಸಿ ಆಗುತ್ತದೆ. 3 2 6 ಆಗುತ್ತದೆ. ಹೀಗಾಗಿ ಇಲ್ಲಿ 2 ಬರುತ್ತದೆ. 2 1 2 2 ಬಿ ಸಿ. ಡಿಇ ಈಕ್ವಲ್ ಟು 3 ಬಿ ಸಿನಲ್ಲಿ 2 ಬಿ ಸಿ ಕಳೆದಾಗ 1 ಬಿ ಸಿ ಉಳಿತದೆ. ಅಂದರೆ ಬಿ ಸಿ ಬೈ 6 ಆಗುತ್ತದೆ. ವಿದ್ಯಾರ್ಥಿಗಳೇ, ಈಗ ಎ ಡಿ ಸ್ಕ್ವಯರ್ ಮೈನಸ್ ಎ ಬಿ ಸ್ಕ್ವಯರ್ ಈಕ್ವಲ್ ಟು ಡಿ ಸ್ಕ್ವಯರ್ ಜಾಗದಲ್ಲಿ ಬಿ ಸಿ ಬೈ 6 ಡಿ ಜಾಗದಲ್ಲಿ ಬಿ ಸಿ ಬೈ 6 ಬರೆದು ಇಲ್ಲಿ ಸ್ಕ್ವಯರ್ ಇದೆ, ಹೋಲ್ ಸ್ಕ್ವಯರ್ ಹಾಕೋಣ. ಮೈನಸ್ ಬಿ ಸ್ಕ್ವಯರ್, ಬಿ ಅಂದರೆ ವಿದ್ಯಾರ್ಥಿಗಳಿಗೆ ಗಮನಿಸಿ 1/2 ಬಿ ಸಿ ಎಂದು ಬರೆದುಕೊಳ್ಳಲಾಗಿದೆ. ಬಿ ಈಕ್ವಲ್ ಟು 1/2 ಬಿ ಸಿ ಹೋಲ್ ಸ್ಕ್ವಯರ್ ಆರ್ ಬಿ ಸಿ ಬೈ 2 ಹೋಲ್ ಸ್ಕ್ವಯರ್. ಎ ಡಿ ಸ್ಕ್ವಯರ್ ಮೈನಸ್ ಎ ಬಿ ಸ್ಕ್ವಯರ್ ಈಕ್ವಲ್ ಟು ಬಿ ಸಿ ಬೈ 6 ಹೋಲ್ ಸ್ಕ್ವಯರ್ ಬಿಡಿಸಿದಾಗ ಬಿ ಸಿ ಸ್ಕ್ವಯರ್ ಬೈ 36 ಬರುತ್ತದೆ. ಮೈನಸ್ ಇಲ್ಲಿ ಬಿ ಸಿ ಬೈ 2 ಹೋಲ್ ಸ್ಕ್ವಯರ್ ಬಿಡಿಸಿದಾಗ ಬಿ ಸಿ ಸ್ಕ್ವಯರ್ ಬೈ 4 ಬರುತ್ತದೆ. ಎ ಡಿ ಸ್ಕ್ವಯರ್ ಮೈನಸ್ ಎ ಬಿ ಸ್ಕ್ವಯರ್ ಈಕ್ವಲ್ ಟು ಇಲ್ಲಿ ಕೂಡ ನಾವು ಬಿ ಸಿ ಸ್ಕ್ವಯರ್ ಬೈ 36ನಲ್ಲಿ ಬಿ ಸಿ ಸ್ಕ್ವಯರ್ ಬೈ 4 ಕಳಿಬೇಕಾಗಿದೆ. ಆದ್ದರಿಂದ ಇಲ್ಲಿ ಲಸ ತೆಗೆಯೋಣ. 36 4ರ ಗುಣಕ ಆಗಿಂದ 36 ಮತ್ತು 4ರ ಲಸ 36 ಆಗುತ್ತದೆ. ಇಲ್ಲಿ 36 1 36 ಆಗೋದ್ರಿಂದ ಇಲ್ಲಿ 1 ಬಿ ಸಿ ಸ್ಕ್ವಯರ್ ಆಗುತ್ತದೆ. ಮೈನಸ್ 4 9 36 ಆಗೋದ್ರಿಂದ ಇಲ್ಲಿ 9 ಬಿ ಸಿ ಸ್ಕ್ವಯರ್ ಬರುತ್ತದೆ. ಎ ಡಿ ಸ್ಕ್ವಯರ್ ಮೈನಸ್ ಎ ಬಿ ಸ್ಕ್ವಯರ್ ಈಕ್ವಲ್ ಟು 1 ಬಿ ಸಿ ಸ್ಕ್ವಯರ್ನಲ್ಲಿ 9 ಬಿ ಸಿ ಸ್ಕ್ವಯರ್ ಕಳೆದಾಗ ಮೈನಸ್ 8 ಬಿ ಸಿ ಸ್ಕ್ವಯರ್ ಬರುತ್ತದೆ. ಭಾಗಿಸು 36 ಹಾಗೆ ಇಡೋಣ. ವಿದ್ಯಾರ್ಥಿಯಲ್ಲಿ ಗಮನಿಸಿ, ಬಿ ಸಿ ಈಕ್ವಲ್ ಟು ಎ ಬಿ ಆಗಿದೆ. ಯಾಕಂದರೆ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ. ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ ಆಗಿಂದ ಎ ಬಿ ಈಕ್ವಲ್ ಟು ಬಿ ಸಿ. ಎ ಡಿ ಸ್ಕ್ವಯರ್ ಈಕ್ವಲ್ ಟು ಮೈನಸ್ 8 ಬಿ ಸಿ ಸ್ಕ್ವಯರ್ ಇದೆ. ಬಿ ಸಿ ಈಕ್ವಲ್ ಟು ಎ ಬಿ ಆಗಿಂದ ಮೈನಸ್ 8 ಬಿ ಸಿ ಜಾಗದಲ್ಲಿ ಎ ಬಿ ಬರೆದಾಗ ಬಿ ಸಿ ಸ್ಕ್ವಯರ್ ಏನಾಗುತ್ತದೆ, ಎ ಬಿ ಸ್ಕ್ವಯರ್ ಆಗುತ್ತದೆ ಬೈ 36. ಈ ಮೈನಸ್ ಎ ಬಿ ಸ್ಕ್ವಯರ್ ಅನ್ನು ಬಲಕ್ಕೆ ತಂದಾಗ ಅದು ಪ್ಲಸ್ ಎ ಬಿ ಸ್ಕ್ವಯರ್ ಆಗುತ್ತದೆ. ಎ ಡಿ ಸ್ಕ್ವಯರ್ ಈಕ್ವಲ್ ಟು ಲಸ 36 ಆಗುತ್ತದೆ. ಮೈನಸ್ 8 ಎ ಬಿ ಸ್ಕ್ವಯರ್ ಪ್ಲಸ್ 36 ಇಂಟು ಎ ಬಿ ಸ್ಕ್ವಯರ್ ಅಂದರೆ 36 ಎ ಬಿ ಸ್ಕ್ವಯರ್ ಆಗುತ್ತದೆ. ಮೈನಸ್ 8 ಎ ಬಿ ಸ್ಕ್ವಯರ್ ಪ್ಲಸ್ 36 ಇಂಟು ಎ ಬಿ ಸ್ಕ್ವಯರ್ 36 ಎ ಬಿ ಸ್ಕ್ವಯರ್ ಭಾಗಿಸು 36. ವಿದ್ಯಾರ್ಥಿಗಳೇ, ಎ ಡಿ ಸ್ಕ್ವಯರ್ ಈಕ್ವಲ್ ಟು 36 ಎ ಬಿ ಸ್ಕ್ವಯರ್ನಲ್ಲಿ 8 ಎ ಬಿ ಸ್ಕ್ವಯರ್ ಕಳೆದಾಗ 28 ಎ ಬಿ ಸ್ಕ್ವಯರ್ ಬರುತ್ತದೆ. ಭಾಗಿಸು 36. ಎ ಡಿ ಸ್ಕ್ವಯರ್ ಈಕ್ವಲ್ ಟು ಇಲ್ಲಿ 4ರಿಂದ ಭಾಗಿಸಿದಾಗ 4 7 28 4 9 36 ಆಗುತ್ತದೆ. ಆದ್ದರಿಂದ 7/9 ಎ ಬಿ ಸ್ಕ್ವಯರ್ ಉಳಿಯುತ್ತದೆ. ವಿದ್ಯಾರ್ಥಿಗಳೇ, ಈಗ 9ಅನ್ನು ಎಡಕ್ಕೆ ತಂದಾಗ 9 ಎ ಡಿ ಸ್ಕ್ವಯರ್ ಈಕ್ವಲ್ ಟು 7 ಎ ಬಿ ಸ್ಕ್ವಯರ್ ಬರುತ್ತದೆ. ವಿದ್ಯಾರ್ಥಿಗಳೇ, ನಾವಿಲ್ಲಿ 9 ಎ ಡಿ ಸ್ಕ್ವಯರ್ ಈಕ್ವಲ್ ಟು 7 ಎ ಬಿ ಸ್ಕ್ವಯರ್ ಎಂದು ಸಾಧಿಸಬೇಕಾಗಿತ್ತು. ಅದನ್ನು ಸಾಧಿಸಿದ್ದೇವೆ. ಧನ್ಯವಾದಗಳು.